ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿತ್ ಲೈವ್ ಪ್ರೂಫ್ ಆಗಿ ಜಾತಿ ಮತ್ತು ಆದಾಯವನ್ನ ಕೆಟಗರಿ 2B ಅವರದ್ದು ಹಾಕ್ತಾ ಇದ್ದೇನೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ನಾನು ನಿಮಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಡಾಕ್ಯುಮೆಂಟು ಏನೆಲ್ಲ ಬೇಕಾಗುತ್ತೆ, ಫೀಸ್ ಎಷ್ಟು ಇರುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ನಾಡ ಕಚೇರಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ನೋಡಿ, ನಾಡ ಕಚೇರಿ ವೆಬ್ಸೈಟಿಗೆ ನಾವು ಬಂದ ನಂತರ ಇಲ್ಲಿ ನಿಮಗೆ ದಾಖಲೆಗಳು ಏನೆಲ್ಲ ಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೊದಲು ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ, ಮತ್ತೆ ಅದ್ರ ಮುಂದೆ ಜಾತಿ ಪ್ರಮಾಣ ಪತ್ರ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಗೆ ಶೋ ಆಗುತ್ತೆ 21 ದಿವಸ ಟೈಮ್ ಅಂತ ಹೇಳಿ ಕೊಟ್ಟಿರ್ತಾರೆ. 40 ರೂಪೀಸ್ ಫೀಸ್ ಆಗುತ್ತೆ. ಇಲ್ಲಿ ದಾಖಲೆಗಳು ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಶಾಲಾ ದಾಖಲಾತಿಗಾಗಿ TC ಇರ್ಬೋದು ಅಥವಾ ಶಾಲಾ ದೃಢೀಕರಣ ಇರ್ಬೋದು. ನಂತರ ಇಲ್ಲಿ ಗುರುತಿನ ಚೀಟಿ ಮತ್ತೆ ವಿಳಾಸ ಪುರಾವೆ, ಇಲ್ಲಿ ಸ್ಟಾರ್ ಮಾರ್ಕ್ ಏನಿದಾವೆ ಅಲ್ವಾ, ಕೆಂಪು ಮಾರ್ಕ್, ಇದು ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಲೇಬೇಕು. ನಿಮ್ಮ ಎಲ್ಲ ದಾಖಲೆಗಳು 300 GB ಗಿಂತ PDF ಫಾರ್ಮ್ಯಾಟ್ ಅಲ್ಲಿ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ನಂತರ ಫೋಟೋ ಅಪ್ಲೋಡ್ ಮಾಡೋದಾಯ್ತಂತಂದ್ರೆ 50 KB ಗಿಂತ ಕಡಿಮೆ ಇರಬೇಕು. ಸೊ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಹೌದು ಅಂತ ಕೊಡಿ, ರೇಷನ್ ಕಾರ್ಡ್ ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳಿ ಕೊಡಿ. ಇವಾಗ ನಾನು ಅಪ್ಲೈ ಮಾಡ್ತಾ ಇರುವಂತ ಕ್ಯಾಂಡಿಡೇಟ್ ರೇಷನ್ ಕಾರ್ಡ್ ಇದೆ, ಸೊ ಹಾಗಾಗಿ ಹೌದು ಅಂತ ಹೇಳಿ ಕೊಡ್ತಾರೆ. ಇಲ್ಲಿ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಜಿದಾರನ್ನ ಆಯ್ಕೆ ಮಾಡಿ ಅಂತ ಹೇಳಿ ಬಂದಿದೆ ನೋಡಿ. ಇಲ್ಲಿ ಅರ್ಜಿದಾರರ ಹೆಸರು ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರ ಹೆಸರು ಮೇಲೆ ನೀವು ಜಾತಿ ಆದಾಯವನ್ನ ಪಡಿಬೇಕು ಅಂತ ಇದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಶೋಧಿಸುವ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೆಕ್ಸ್ಟ್ ಪೇಜ್ ನಿಮ್ಗೆ ನಿಮ್ಮ ಎಲ್ಲ ಡೀಟೇಲ್ಸ್ ಗಳನ್ನ ಆಧಾರ್ ಕಾರ್ಡ್ ದಲ್ಲಿ ಇರೋ ತರ ಇದು ಫೆಚ್ ಮಾಡಿರುತ್ತೆ. ಇಲ್ಲಿ ನೀವು ಪ್ರಿಫಿಕ್ಸ್ ವರ್ಡ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತಂದೆ ಹೆಸರು ಹಾಕ್ಬೇಕಾಗತ್ತೆ. ಬಾಯ್ಸ್ ಇತ್ತಂದ್ರೆ, ಹೆಣ್ಮಕ್ಳು ಇದ್ರೆ ತಂದೆನೂ ಆಗುತ್ತೆ. ಇಲ್ಲಿ ಕೋಮ್ ಅಂತಂದ್ರೆ ಗಂಡ ಕೂಡ ಆಗತ್ತೆ. ಸೊ ಇಲ್ಲಿ ಬಿನ್ ಅಂತಂದ್ರೆ ತಂದೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತಂದೆ ಹೆಸರ ಇಲ್ಲಿ ತಂದೆ ಹೆಸರಿಗಾಗಿ ಬಿನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ತಂದೆ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಅವರ ತಾಯಿ ಹೆಸರನ್ನ ಹಾಕೊಳ್ಳಿ. ತಂದೆ ಹೆಸರು ತಾಯಿ ಹೆಸರು ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ವಿಳಾಸವನ್ನ ಹಾಕಿ ನೋಡಿ. ಮೊಬೈಲ್ ನಂಬರಿಗೆ ಮತ್ತೆ ಇಮೇಲ್ ಐಡಿಗೆ ಎರಡಕ್ಕೂ OTP ಅನ್ನ ಹಾಕಿಬಿಟ್ಟು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಡಿಜಿಲಾಕರ್ಗೆ ತಳ್ಳಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಇದನ್ನ ಹೌದು ಅಂತ ಹೇಳಿ ಕೊಟ್ಟು ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ನಿಮ್ಮ ಒಂದು ಮೀಸಲಾತಿ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ವರ್ಗದವರು ಅಂತ ಹೇಳಿ. ನಂತರ ಇಲ್ಲಿ ನಿಮ್ಮ ಜಾತಿ, ವಾರ್ಷಿಕ ಆದಾಯ ಎಷ್ಟು ಇದೆ ಅನ್ನೋದನ್ನ ಇಲ್ಲಿ ಹಾಕಬೇಕಾಗತ್ತೆ. ನಂತರ ನಿಮ್ಮ ಒಂದು ಸರ್ಟಿಫಿಕೇಟು ಯಾವ ಉದ್ದೇಶಕ್ಕಾಗಿ ನೀವು ತಗೊಳ್ತಾ ಇದ್ದೀರಾ. ಇಲ್ಲಿ 3 ರೀಸನ್ ಇದೆ: ವಿದ್ಯಾಭ್ಯಾಸ, ನೌಕರಿ, ಇತರೆ. ಇಲ್ಲಿ ನಾನು ಇತರೆ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಮುಂದೋದು ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಇವಾಗ ನಾನು ಮೊದಲು ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಇವಾಗ ನಮ್ಮ ಎಲ್ಲ ದಾಖಲೆಗಳು ಅಪ್ಲೋಡ್ ಆಗಿದೆ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು RD ನಂಬರ್ ಇವಾಗ ಜನರೇಟ್ ಆಗಿದೆ. ಇದನ್ನ ಕಾಪಿ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ಥರ ಒಂದು ಇ-ಸೈಗೆ ಮುಂದುವರಿಸಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಅಥೆಂಟಿಕೇಶನ್ ನಡೆಯುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ರಿಜಿಸ್ಟರ್ ನಂಬರಿಗೆ ಒಂದು OTP ಬಂದಿರುತ್ತೆ. ಆ OTP ಅನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ನಿಮಗೆ ಬಂದಿರೋ OTP ಅನ್ನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಣ ಪಾವತಿಸಲು ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಮ ಸ್ವೀಕೃತಿ ಸಂಖ್ಯೆ ಬಂದಿದೆ. ನಿಮಗೆ ಫೀಸ್ ಎಷ್ಟು ಕಟ್ಟಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಐ ಆಕ್ಸೆಪ್ಟ್ ಅಂತ ಹೇಳಿ ಇಲ್ಲಿ ಒಂದು ಟರ್ಮ್ಸ್ ಕಂಡೀಷನ್ ಇದೆ. ಈ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು
ನೀವು ಐ ವ್ಯಾಲೆಟ್ ಮುಖಾಂತರ ಆದ್ರೂ ಮಾಡ್ಬೋದು, ಫೋನ್ ಪೇ ಮುಖಾಂತರ ಆದ್ರೂ ಮಾಡ್ಬೋದು. ಒಂದು ವೇಳೆ ನೀವೇನಾದ್ರೂ ಪೇಮೆಂಟ್ ಮಾಡುವಾಗ ಫೇಲ್ ಅಂತ ಹೇಳ ಏನಾದ್ರೂ ಬಂದ್ರೆ ಅಥವಾ ನೆಟ್ವರ್ಕ್ ಇಲ್ಲದೆ ಇದ್ರೆ ಪೇಮೆಂಟ್ ಆಗದೇ ಇದ್ರೆ ಇಲ್ಲಿ ನೋಡಿ ಬಾಕಿ ಉಳಿದಿರುವ ವ್ಯವಹಾರಗಳು ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪಾವತಿ ಬಾಕಿ ಉಳಿದಿದೆ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಯಾವುದು ನಿಮ್ಮ ಒಂದು ಪೇಮೆಂಟ್ ಕಂಪ್ಲೀಟ್ ಆಗಿರೋದಿಲ್ವೋ ಆ ಒಂದು ಹೆಸರು ಮತ್ತೆ ಸ್ವೀಕೃತಿ ಸಂಖ್ಯೆ ನಿಮ್ಗೆ ಇಲ್ಲಿ ಕಾಣ್ತಾ ಇರುತ್ತೆ. ಅದ್ರ ಮುಂದ್ಗಡೆ ಹಣ ಪಾವತಿಸಲು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ನೆಕ್ಸ್ಟ್ ಈ ಸ್ಟೆಪ್ ಬರುತ್ತೆ. ಇಲ್ಲಿ ಮತ್ತೆ ನಿಮ್ಮ ಒಂದು ಪೇಮೆಂಟ್ ಎಲ್ಲಿಂದ ಸಕ್ಸಸ್ ಆಗಬೇಕೋ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಟರ್ಮ್ಸ್ ಇದೆ, ಈ ಟರ್ಮ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಐ ವ್ಯಾಲೆಟ್ ಅಥವಾ ಫೋನ್ ಪೇ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಇವಾಗ ನನ್ನ ಅಕೌಂಟ್ ಅಲ್ಲಿ ಐ ವ್ಯಾಲೆಟ್ ಅಲ್ಲಿ ಅಮೌಂಟ್ ಇದೆ. ನಾನು ಇಲ್ಲಿ ನೇಮ್ ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ಪೇಮೆಂಟ್ ಅನ್ನ ಮಾಡ್ತೇನೆ. ಇವಾಗ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚನ್ ಹಾಕ್ಬಿಟ್ಟು ಲಾಗಿನ್ ಅಂಡ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಲಾಗಿನ್ ಅಂಡ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಇವಾಗ ನಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನೀವು ಸಬ್ಮಿಟ್ ಮಾಡಿರುವಂತ ಅಪ್ಲಿಕೇಶನ್ ಅನ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಬಹುದು. ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ರಸೀದಿ ಬೇಕಂದ್ರೆ ರಸೀದಿ ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ರಸೀದಿ ಕೂಡ ಇಲ್ಲಿ ನೋಡಿ ಪ್ರಿವ್ಯೂ ಆಗ್ತಾ ಇದೆ. ಇದನ್ನ ನೀವು A4 ಸೈಜು ಅಥವಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅನ್ನ ನೀವು ಇಲ್ಲಿ ಸೇವ್ ಮಾಡ್ಕೋಬಹುದು. ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತ ಮಾಹಿತಿ ವಿತ್ ಪ್ರೂಫ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತ ಅಂತಂದ್ರೆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.